ಬೆಂಗಳೂರಿನ ಡಿಜೆಹಳ್ಳಿಯ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಚಿನ್ನಿ ಚಿನ್ನಿ ಅಂತಿದ್ದಳು ಬ್ಯೂಟಿ, ಜೋರಾಗಿತ್ತು ಹನಿ ಕಹಾನಿ. ಮನೆ ಕೊಡಿಸ್ತೀನಿ ಅಂದ್ರಂತೆ, ಮನೆಗೂ ಕರೆಸ್ಕೊಂಡಿದ್ರಂತೆ. ಶಿವ ಇವರು ಮಾಡಿರೋ ಒಂದೊಂದು ಮೆಸೇಜು ಒಂದೊಂದು ಮುತ್ತು ಕಣ್ರಿ. ಆ ಕಡೆಯಿಂದ ಹನಿ ಕಹಾನಿ ಅಂತ ಮೆಸೇಜ್ ಬರ್ತಿದ್ರೆ ಈ ಕಡೆಯಿಂದ ಚಿನ್ನಿ ಚಿನ್ನಿ ಅಂತ ಮುತ್ತಿನ ಮಳೆಯೇ ಶುರುವಾಗ್ತಿತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಮೆಸೇಜ್, ತಿಂಡಿ ಆಗ್ತಿದ್ದಂತೆ ಮೆಸೇಜ್, ಊಟ ಮಾಡೋದಕ್ಕೂ ಮೊದಲು ಮೆಸೇಜ್, ರಾತ್ರಿ ಮಲಗೋದಕ್ಕೂ ಮೊದಲು ಡಿಂಗು ಡ್ಯಾಂಗು. ಫೋನ್ನಲ್ಲೇ ಪೋಲಿ ಆಟ ಆಡ್ತಿದ್ದವರು ಒಂದಿಷ್ಟು ಕಾಲ ಪ್ರಪಂಚವನ್ನೇ ಮರೆತಿದ್ರು. ಎಲ್ಲವೂ ಚೆನ್ನಾಗಿದ್ದಾಗ ಹನಿ ಚಿನ್ನಿ ಅಂತ ಮುತ್ತಿನ ಮತ್ತೇರಿಸಿದ್ದವರ ಮಧ್ಯೆ ಈಗ ಬಿರುಗಾಳಿ ಎದ್ದಿದೆ. ಮದುವೆ ಆಗ್ತೀನಿ ಅಂತ ನನಗೆ ಮೋಸ ಮಾಡಿದ್ದಾನೆ ಅಂತ ಇದೇ ಹೆಣ್ಮಗಳು ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇವರ ಹೆಸರು ಸುನಿಲ್ ಅಂತ, ಬೆಂಗಳೂರಿನ ಡಿಜೆಹಳ್ಳಿ ಇನ್ಸ್ಪೆಕ್ಟರ್. ಇವರಿಬ್ಬರ ಮಧ್ಯೆ ಅದ್ಯಾವಾಗ ಸಂಬಂಧ ಕುದುರಿಕೊಂಡಿತ್ತೋ ಗೊತ್ತಿಲ್ಲ. ಮೆಸೇಜ್ನಲ್ಲೇ ಪ್ರೇಮದ ಅಲೆ ಎಬ್ಬಿಸಿದ್ರು. 1 ವರ್ಷದಿಂದ ತುಂಬಾನೇ ಖುಷಿಯಾಗಿದ್ದವರು ಚಿನ್ನ ರನ್ನ ಅಂದ್ಕೊಂಡು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದರು. ಇದೇ ಪ್ರೀತಿ ನಶೆಯಲ್ಲಿ ನಿನ್ನನ್ನೇ ಮದುವೆ ಆಗ್ತೀನಿ, ಮನೆಯನ್ನ ಕೊಡಿಸ್ತೀನಿ, ಜೊತೆಗೆ ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿಕೊಡ್ತೀನಿ ಅಂತ ನಂಬಿಸಿ 2-3 ಬಾರಿ ಲೈಂಗಿಕವಾಗಿ ಬಳಸ್ಕೊಂಡಿದ್ರಂತೆ. ಆದ್ರೆ ದಿನಗಳು ಉರುಳುತ್ತಿದ್ದಂತೆ ಮದುವೆಯೂ ಇಲ್ಲ, ಮನೆಯೂ ಇಲ್ಲ, ಕೊನೆಗೆ ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿಲ್ಲ. ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿದ್ದಾರೆ ಅಂತ ಇದೇ ಹೆಣ್ಮಗಳು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು, ನಿಮಗೆ ಅಮೌಂಟ್ ಬರೋದಿದೆಯಲ್ಲ, 1 ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಂತ ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಯಿತು, ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ಪರಿಚಯ ಆಗಿದ್ದು 1 ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು. ಪ್ರೀತಿ ಹೆಸರಲ್ಲಿ ಮೈಮರೆತಿದ್ದಾಗ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಮಾಡಿಕೊಂಡಿದ್ರಂತೆ. ಇದನ್ನೇ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದಾರೆ. ನಮ್ಮ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಎಂದು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ಡಿಜಿ ಕಚೇರಿಗೆ ದೂರು ನೀಡಿದ್ದಾರೆ. कुछ का तो कुछ नहीं, पूरा एविडेंस है हमारे पास है. वो उसका कंप्लेंट होने कुछ पैसा आना था, वो कंप्लेंट देने गया तो 3 मंथ से खाली चैटिंग करे हुए, नंबर लेके फिर नंबर लेके उसके बाद है ना इसको शादी का ये दिया, ऑफर दिया. हाँ, ऑफर देके ये काम करे सर. ಬುಲ್ಬುಲ್ ಬಂಗಾರಿ ಮಾಡಿದ್ಲ ಪಿತೂರಿ. ಇವರಿಬ್ಬರ ಪೋಲಿ ಮೆಸೇಜ್ ನೋಡ್ತಿದ್ರೆ ಚಳಿಗಾಲದಲ್ಲೂ ಮೈ ಬಿಸಿ ಇರುತ್ತೆ. ಲೀಕ್ ಆಗಿರೋ ಚಾಟಿಂಗ್ ಹಿಸ್ಟ್ರಿಯಲ್ಲಿ ಈ ಹೆಣ್ಣುಮಗಳೇ ಚಿನ್ನ ರನ್ನ ಅಂತ ಮುದ್ದಾಡಿದ್ದು ಜಾಸ್ತಿ ಇದೆ. ಮೇಲಿಂದ ಮೇಲೆ ಈಕೆಯೇ ಮೈ ಬಿಸಿಯೇ ಇರುವಂತ ಮೆಸೇಜ್ ಕಳಿಸಿದ್ದಾಳೆ. ಹೀಗಾಗಿ ಏನೋ ಪಿತೂರಿ ಇದ್ದಂತೆ ಕಾಣ್ತಿದೆ. ಒಂದಿಷ್ಟು ಜನರ ಜೊತೆ ಸೇರ್ಕೊಂಡು ಇನ್ಸ್ಪೆಕ್ಟರ್ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬರ್ತಿದೆ. ಸದ್ಯ ಇನ್ಸ್ಪೆಕ್ಟರ್ ಪೋಲಿ ಪ್ರಕರಣದ ಗೌಪ್ಯ ತನಿಖೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.